ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಡ್ಮೇಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ನಿಮ್ಮ ಒಂದು ಯಾವುದಾದ್ರೂ ನಿಮ್ಮ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಒಂದು ಯಾವ ಯೂಸ್ ಮಾಡ್ತೀರೋ ಅದನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ನೀವು ವಿಡ್ಮೇಟ್ APK ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ವಿಡ್ಮೇಟ್ APK ಅಂತ ಕೊಡಿ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಹಲವಾರು ವೆಬ್ಸೈಟ್ಗಳು ಬರುತ್ತೆ. ಯಾವುದಾದ್ರೂ ಒಂದು ಫಸ್ಟ್ ವೆಬ್ಸೈಟ್ನಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೋಡಿ, ಡೌನ್ಲೋಡ್ ವಿಡ್ಮೇಟ್ ಅಂತ ಇದೆಯಲ್ಲ APK, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡುವುದು ಫೈಲ್ ಮೇಟ್ ಬಿ ಹಾರ್ಮ್ಫುಲ್, ಅಂದರೆ ಇದು ಥರ್ಡ್ ಪಾರ್ಟಿ ಆ್ಯಪ್ ಆಗಿರೋದ್ರಿಂದ ಸ್ನೇಹಿತರೆ, ನೀವು ಇದನ್ನು ತುಂಬ ಸೇಫಾಗಿ ಯೂಸ್ ಮಾಡ್ತಾ ಇದ್ದೀರಾ ಫೋನು ಅಂದರೆ ಇದನ್ನು ಡೌನ್ಲೋಡ್ ಮಾಡೋ ನೆಸೆಸರಿ ಇಲ್ಲ. ನಿಮಗೆ ಬೇಕಾದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಥರ್ಡ್ ಪಾರ್ಟಿ ಆ್ಯಪ್ ಆಗಿರೋದ್ರಿಂದ ಇದರಿಂದ ನಿಮ್ಮ ಮೊಬೈಲ್ಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ಏನು ಕ್ರೋಮ್ ಇದೆ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಹಾಗಾಗಿ ಇದು ಥರ್ಡ್ ಪಾರ್ಟಿ ಆ್ಯಪ್ ಇದೆ. ನಿಮಗೆ ಇದು ನೆಸೆಸರಿ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಎನಿವೇ ಅಂತ ಬೇಕಾದರೆ ಮಾತ್ರ ಡೌನ್ಲೋಡ್ ಎನಿವೇ ಅಂತ ಕೊಡಿ. ಇಲ್ಲಾಂದರೆ ನಿಮಗೆ ನೆಸೆಸರಿ ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಳ್ಬೇಡಿ. ಡೌನ್ಲೋಡ್ ನೆಸೆಸರಿ ಇದ್ದರೆ ಮಾತ್ರ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಥರ್ಡ್ ಪಾರ್ಟಿ ಆ್ಯಪ್ ಆಗಿರೋದ್ರಿಂದ ನಾನು ನಿಮಗೆ ಇಷ್ಟು ಸಾರಿ ಹೇಳ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ನಿಮಗೆ ಬೇಕು ಅಂತ ಇದ್ದರೆ ಮಾತ್ರ ಡೌನ್ಲೋಡ್ ಎನಿವೇ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಸ್ನೇಹಿತರೆ, ಆಲ್ರೆಡಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಫೈಲ್ ಡೌನ್ಲೋಡೆಡ್ ಅಂತ ಇದೆಯಲ್ಲ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ಅಪ್ಡೇಟ್ ಅಂತ ಇದೆಯಲ್ಲ ಅಪ್ಡೇಟ್ ಕೊಡಿ. ನೋಡಿ ಸ್ನೇಹಿತರೆ, ಓಪನ್ ಅಂತ ಇದೆಯಲ್ಲ ಓಪನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಒರಿಜಿನಲ್ ಏನು ವಿಡ್ಮೇಟ್ ಇತ್ತು ಅದು ಡೌನ್ಲೋಡ್ ಆಯಿತು. ನೀವು ಇಲ್ಲಿ ನೋಡ್ಬೋದು ಅದು ಆನ್ ಆಗಿದೆ. ನಾನು ಇದನ್ನು ಆ್ಯಪಿಂದ ಕೂಡ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ನಾರ್ಮಲಾಗಿ ಓಪನ್ ಆಗಿದೆ. ನಾನು ಇದನ್ನು ಕಟ್ ಮಾಡಿಬಿಟ್ಟು ನಿಮಗೆ ಆ್ಯಪಿಂದ ಕೂಡ ಯಾವ ರೀತಿ ನಾನು ಒರಿಜಿನಲ್ ಡೌನ್ಲೋಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಲಾಸ್ಟಲ್ಲಿ ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ ವಿಡ್ಮೇಟ್ ಇದೆಯಲ್ಲ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ನಾನು ನಿಮಗೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಥರ್ಡ್ ಪಾರ್ಟಿ ಆ್ಯಪ್ ಆಗಿರೋದ್ರಿಂದ ನಿಮಗೆ ನೆಸೆಸರಿ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ.